ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಕೇಳಿದ್ರು ನೀರು ತರೋಣ ಅಂತ ಬೀಗ ಹುಡುಕ್ತಿದ್ರೆ ಬೀಗ ಕಳೆದೋಗ್ಬಿಟ್ಟಿತ್ತು ಇವತ್ತು ಬೆಳಿಗ್ಗೆ. ಅದಕ್ಕೆ ಬೀಗ ಹುಡುಕಿ ಸಾಕಾಗಿ ಲಾಸ್ಟಿಗೆ ಟ್ಯಾಂಕಿ ತಗೊಂಡು ಗಾಡಿಯಾಗ ಇಡೋಣ ಅಂತೇಳಿ ಟ್ಯಾಂಕಿ ತಗೊಳಕ್ಕೆ ಬಂದೆ. ಟ್ಯಾಂಕಿ ತಗೊಂಡು ಗಾಡಿಯಾಗ ಇಟ್ಟ ತಕ್ಷಣ ಆಮೇಲೆ ಗುರ್ತು ಬಂತು, ಗಾಡಿ ಬೀಗನೇ ಇಲ್ಲಿ ನಾನು ಹಾಸಿಗೆಯಲ್ಲೇ ಇಟ್ಕೊಂಡು ಮಕ್ಕೊಂಡಿದ್ನಲ್ಲ ಅಂತ. ಆಮೇಲೆ ಹಾಸಿಗೆ ತಲೆ ಹುಡುಕಿದ್ರೆ ಅಲ್ಲೇ ಇತ್ತು. ಹಾಸಿಗೆ ತಗೊಂಡು ನೀರು ತಗೊಂಡು ಬರೋಣ ಅಂತ ಹೊರಟೆ. ನೀರು ತಗೊಂಡು ಬರ್ಬೇಕಾದ್ರೆ ಗಾಡಿ ತಗೊಂಡು ಹೊರಟೆ. ನೀರು ತಗೊಂಡು ಹೋಗ್ಬಿಡೋಣ ಅಂತ ಓದ್ತಿದ್ರೆ ಸ್ಟಾರ್ಟ್ ಮಾಡಿದೆ ಗಾಡಿ. ಬಂದುಬಿಟ್ಟೆ ಮನೆ ತಲೆ ಬಂದು ಮುಖ ತೊಗೊಳ್ಳೋಣ ಅಂತ ಸ್ವಲ್ಪ ಮುಖ ತೊಗೊಂಡು ಬಾತ್ರೂಮ್ಗೆ ಹೋದೆ. ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂತ ನನ್ನ ಸೋಪ್ ಕಳೆದೋಗ್ಬಿಟ್ಟಿತ್ತು. ಆಮೇಲೆ ಸೋಪ್ ಹುಡ್ಕೊಂತ ಆಮೇಲೆ ಬ್ರಷ್ ಮಾಡಿ ಸೋಪ್ ಸಿಕ್ತು. ಬ್ರಷ್ ಮಾಡ್ಕೊಂತ ಮುಖ ತೊಗೊಂಡೆ. ಫ್ರೆಶ್ ಆಗಿ ನಾವು ಫ್ರೆಶ್ ಆದ ತಕ್ಷಣ ಟೀಗೋಸ್ಕರ ಹುಡುಕ್ತಾನೆ ಇರ್ತೀವಿ. ಟೀ ಸಿಕ್ಕಿಲ್ಲ ಅಂದ್ರೆ ನಮಗೆ ಅವತ್ತಿನ ದಿನವೇ ಸ್ಟಾರ್ಟ್ ಆಗೋಲ್ಲ. ಯಾಕಂತ ಟೀ ಹುಡ್ಕೋಣ ಅಂತ ಹೋದೆ. ಅಲ್ಲಿ ಟೀ ಮಾಡಿಟ್ಟಿದ್ರು ಅವಲೇ. ಅದನ್ನು ಕುಡಿದು ಒಂದು ಟಿಫನ್ ಮಾಡ್ಕೊಂತ ಮತ್ತೆ ಕುರ್ಗೋಡಿಗೆ ಕಳಿಸಿದ್ರು. ಕುರ್ಗೋಡಿ ಅಂತ ಗಾಡಿ ಎಕ್ಕೊಂಡು ಹೋಗ್ಬಿಟ್ಟೆ. ಗಾಡಿ ಎಕ್ಕೊಂಡು ಹೋಗಿದ ತಕ್ಷಣ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಹೋಗಿ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ರೀಲ್ಸ್ ನೋಡ್ಕೊಂತ ಕೂತ್ಕೊಂಡೆ. ಆಮೇಲೆ ನನ್ನ ಅಳಿಯನ್ನ ನಾನು ಕರ್ಕೊಂಡು ಅಲ್ಲಿ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಬಂತು. ಆಮೇಲೆ ನಾನು ನನ್ನ ಅಳಿಯ ಹೊರಗೆ ಹೋದ್ವಿ. ಹೊರಗೆ ಹೋದ್ಮೇಲೆ ಗಾಡಿ ಮೇಲೆ ಅವ್ನು ಕೂತ್ಕೊಂಡ್ಬಿಟ್ಟಾನೆ ಅವಲ್ಲಿ ಏರಿ. ಆಮೇಲೆ ಒಂದು ಮಜ್ಜಿಗೆ ಕುಡಿದು ಅಲ್ಲಿಂದ ಬಂದಿದ್ದೆ ಮನೆ ಕಡೆ ಬಂದ ತಕ್ಷಣ ಇವತ್ತು ಸ್ವಿಮ್ಮಿಂಗ್ ಆಡಿರೋ ಸೊಂಪನ್ನ ನಿಮಗೆ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ. ಸ್ವಿಮ್ಮಿಂಗ್ ಮಾಡಿದ್ವಿ. ಎಲ್ಲಿ ಸ್ವಿಮ್ಮಿಂಗ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೇ ಈ ಸೊಂಪಿನಲ್ಲಿ ಇಳಿದು ಆಗ ಅಲ್ಲಿ ಟೈರ್ಗಳು ಕಾಣಿಸ್ತಿದ್ದಾವಲ್ಲ, ಆ ಟೈರು ನಾವು ಇಳಿದು ಎಲ್ಲ ಸ್ನಾನ ಮಾಡಿ ಇವತ್ತು ಸಾಯಂಕಾಲ ಫುಲ್ಲು ಜೋರಾಗಿ ಮುಗಿಸಿದ್ವಿ. ಹೋಗ್ತಾ ಇವತ್ತು ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೀತಿತ್ತು. ಅದನ್ನು ಕೂತ್ಕೊಂಡೇ ನೋಡ್ತಾ ಇದ್ದೆ. ಆಮೇಲೆ ಒಂದು ಐಸ್ ಕ್ರೀಮ್ ತಿನ್ಕೊಂತ ಏನು ಸಾಯಂಕಾಲ ಆಯಿತು. ಆಮೇಲೆ ಲೈಟ್ ಹಾಕಿ ಥ್ಯಾಂಕ್ ಯು ಗೈಸ್. ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್.